ಈಗಾಗಲೇ ವಿಧಾನಸೌಧದಲ್ಲಿ ಅಹೋರಾತ್ರಿಯನ್ನು ಧರಣಿಯನ್ನು ಮುಂದುವರಿಸಿದಂತಹ ಬಿಜೆಪಿ ಶಾಸಕರು ಈಗಾಗಲೇ ಇನ್ನೂ ಕೂಡ ಮುಂದುವರಿಸಿರುವಂತಹ ಬೆಳಗ್ಗೆ ವಾಕಿಂಗ್ ಕೂಡ ಬರ್ತಾ ಇರುವಂತಹದ್ದು ಒಬ್ಬೊಬ್ಬರಾಗೆ. ಈಗ ಸದ್ಯಕ್ಕೆ ಶಾಸಕ ಮುನಿರತ್ನ ಅವರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ. ಸರ್, ಈಗಾಗಲೇ ಒಂದು ಚರ್ಚೆಗೆ ನೀವು ಅವಕಾಶವನ್ನು ಕೇಳಿದ್ರಿ, ಆದರೆ ಆ ಒಂದು ಕೊಡಲಿಲ್ಲ ಅನ್ನುವಂಥ ಪರಿಣಾಮವಾಗಿ ಅಹೋರಾತ್ರಿಯಾಗಿ ಒಂದು ಧರಣಿಯನ್ನು ಮುಂದುವರಿಸಿದ್ರಿ. ಆದರೆ ರಾತ್ರಿ ಎಲ್ಲ ಏನೇನೆಲ್ಲ ಚರ್ಚೆ ಆಯಿತು, ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ಸರ್? ಈಗ ನಿನ್ನೆ ನಮಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ರೆ ಈ ಅಹೋರಾತ್ರಿ ಧರಣಿ ಮಾಡೋಂಥದ್ದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅವರು ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ ಚರ್ಚೆಗೆ ಬೇರೆ ಯಾರಾದರೂ ಯಾರ ಮೇಲಾಗಿದ್ದರೂ ಪರವಾಗಿಲ್ಲ. ಇದು ನೇರವಾಗಿ ಇದಿರ್ತಕ್ಕಂಥ ಆರೋಪ ಮುಖ್ಯಮಂತ್ರಿಗಳ ಮೇಲೆ. ಸುಮಾರು 4-5 ಸಾವಿರ ಕೋಟಿ ಹಗರಣ ಇದು. ಹಾಗೂ ಇದರಲ್ಲಿ ನಾವು ಕೇಳಿದ್ದೇನು, ಬೆಳಗ್ಗೆಯಿಂದ ಕೇಳ್ತಾ ಇದ್ವಿ ನಾವು, ಚರ್ಚೆಗೆ ಅವಕಾಶ ಕೊಡಿ, ಕೊನೆವರೆಗೂ ಕೊಟ್ಟಿಲ್ಲ. ಅದಕ್ಕೆ ನಾವು ಧರಣಿ ಮಾಡಿದ್ವಿ. ಸರ್, ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ಸರ್? ಇವತ್ತಿಗೆ ಅಂತ್ಯ ಆಗುತ್ತಾ ಅಹೋರಾತ್ರಿ ಧರಣಿ, ಅಥವಾ ಮುಂದೆ ಕಂಟಿನ್ಯೂ ಆಗುತ್ತಾ? ಈಗ ನಮಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಇದು ಅಹೋರಾತ್ರಿ ಧರಣಿ ಮುಂದುವರಿಯುತ್ತೆ. ಮತ್ತು ಮುಂದಿನ ಹೋರಾಟದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ಸರ್, ಎಲ್ಲೊಂದು ಕಡೆ ಈಗಾಗಲೇ CM ಸಿದ್ದರಾಮಯ್ಯ ಅವರು ಒಂದು ಏಕಸದಸ್ಯದ ಆಯೋಗವನ್ನು ಈ ತನಿಖೆಗೆ ನೇಮಕ ಮಾಡಿರುವಂತಹದ್ದು, ಅದ್ರ ಬಗ್ಗೆ ವಿಶ್ವಾಸ ಇಲ್ವಾ ಬಿಜೆಪಿಗೆ ಅಂತ? ಈಗ ಆರೋಪ ಬಂದ ಮೇಲೆ ಅದನ್ನು ನಾವು ಕೇಳಿದ್ದು CBI ತನಿಖೆ ಕೊಡಿ ಅಂತ ಕೇಳಿದ್ದೀವಿ. CBIಗೆ ತನಿಖೆ ಕೊಡದೆ ಇವರೇ ಒಂದು ಸಮಿತಿ ಮಾಡಿದ್ರೆ ಆ ಸಮಿತಿ ಇವ್ರ ಕೈಯಲ್ಲಿ ತಾನೇ ಇರುತ್ತೆ. ಅದರಿಂದ ಏನು ಉಪಯೋಗ ಇಲ್ಲ. ಈಗ ಬಿಜೆಪಿಯ ಒತ್ತಾಯ ಯಾವ ರೀತಿಯಾಗಿರುತ್ತೆ ಸರ್? ಅಂದರೆ CM ರಾಜೀನಾಮೆ ಅಥವಾ CBI ಎರಡೂ ಈಡೇರದಿದ್ದಲ್ಲಿ ಯಾವ ರೀತಿಯಾದಂತಹ ಒತ್ತಾಯಗಳಿರುತ್ತೆ ಸರ್ಕಾರಕ್ಕೆ? ಇವತ್ತು ಈಗ ನಮ್ಮ ಸದನದಲ್ಲಿ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಅದು ಯಾವ ರೂಪ ಪಡೆಯುತ್ತೋ ಗೊತ್ತಿಲ್ಲ, ನೋಡಬೇಕು. ಇದಿಷ್ಟು ಶಾಸಕ ಮುನಿರತ್ನ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ GV ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.